ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ರಾಹುಲ್ ದಯಾನ್. ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಜ್ವಾಲೆ ಮತ್ತೆ ಧಗಧಗಿಸಿದೆ. ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡುವಂತೆ ನಡೀತಾ ಇದ್ದ ರೈತರ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಮುಧೋಳದಲ್ಲಿ ರೊಚ್ಚಿಗೆದ್ದ ಅನ್ನದಾತರು ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿವೆ. ದೆಹಲಿಯಲ್ಲಿ ನಡೆದ ವಿಧ್ವಂಸಕ ಕೃತ್ಯಕ್ಕೆ ಹರಿದ ನೆತ್ತರು ಹೆಚ್ಚಾಗಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಬಲಿಯಾದವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಸ್ಫೋಟದ ತೀವ್ರತೆಗೆ ಮತ್ತೊಂದು ದೃಶ್ಯ ಸಾಕ್ಷಿಯಾಗಿದೆ. I-20 ಕಾರ್ನಲ್ಲಿ ಡಾಕ್ಟರ್ ಉಮರ್ ಸುತ್ತಾಟ, ಬ್ಯಾಗ್ನಲ್ಲಿ ಸ್ಫೋಟಕ ಇತ್ತು ಅನ್ನೋದಕ್ಕೂ ಸಾಕ್ಷ್ಯ ಲಭಿಸಿದೆ. ಭಾರತವನ್ನ ನರಕ ಮಾಡಲು ಉಗ್ರರು ಸ್ಕೆಚ್ ಹಾಕಿದ್ರು ಎಂಬ ಸಂಗತಿ ಈಗ ಹೊರಬಿದ್ದಿದೆ. 32 ಸ್ಥಳಗಳನ್ನು ವೈಟ್ ಕಾಲರ್ ಟೆರರ್ಗಳು ಟಾರ್ಗೆಟ್ ಮಾಡಿದ್ದು ಬೆಳಕಿಗೆ ಬಂದಿದೆ. ಡಿಸೆಂಬರ್ 6ರಂದು 6 ಹಂತಗಳಲ್ಲಿ ಸ್ಫೋಟಕ್ಕೆ ಉಗ್ರ ವೈದ್ಯರು ಸ್ಕೆಚ್ ಹಾಕಿದ್ದು ಗೊತ್ತಾಗಿದೆ. ಒಂದೇ ಒಂದು ಪೋಸ್ಟರ್, IPS ಅಧಿಕಾರಿ ಚಾಣಾಕ್ಷತನ ಇದಕ್ಕೆಲ್ಲ ಬ್ರೇಕ್ ಹಾಕಿದೆ. ನವೆಂಬರ್ ಕ್ರಾಂತಿ ಮಧ್ಯೆ ಸಿಎಂ ಡೆಲ್ಲಿ ಯಾತ್ರೆ ಮಾಡಲಿದ್ದಾರೆ. ಪಟ್ಟದ ಆಟದ ಗುಂಗಲ್ಲಿ ಸಂಪುಟ ಪುನಾರಚನೆ ಚರ್ಚೆ ಆಗುತ್ತಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಒಂದು ದಿನದ ಪ್ರವಾಸದಲ್ಲಿ ಸಿದ್ದರಾಮಯ್ಯ ಏನೆಲ್ಲಾ ಚೆಕ್ಮೇಟ್ ಇಡ್ತಾರೆ ಎಂಬ ಕೌತುಕ ಮೂಡಿದೆ. ಸದ್ದಿಲ್ಲದೆ ದಿಲ್ಲಿಗೆ ಹೋಗಿ ಬಂದ ಸಾಹುಕಾರ್ ಏನಿಲ್ಲ ಅಂತ ಹೇಳಿದ್ದಾರೆ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನವೆಂಬರ್ 16ರಂದು ಮಧ್ಯಾಹ್ನದಿಂದ ಸೂರ್ಯಾಸ್ತದವರೆಗೆ ಪಥಸಂಚಲನ ನಡೆಸಲು ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. 350 ಮಂದಿ ಮಾತ್ರ ಪಥಸಂಚಲನ ಮಾಡಬೇಕು ಅಂತ ಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.